ಪ್ರಸಾರವೇ ಇಲ್ಲದ ಡಿಜಿಟಲ್ ಮತ್ತು ಇ ಪೇಪರ್ ಆವೃತ್ತಿ ಹೊಂದಿರುವ ಪತ್ರಿಕೆಗೆ ಕೋಟಿ ಕೋಟಿ ಮೊತ್ತದ ಜಾಹೀರಾತು ನೀಡಿದ ರಾಜ್ಯ ಸರ್ಕಾರ. ಕಾಂಗ್ರೆಸ್ ಪಕ್ಷದ ಮುಖವಾಣಿಯಾಗಿರುವ ನ್ಯಾಷನಲ್ ಹೆರಾಲ್ಡ್ಗೆ ರಾಜ್ಯ ಸರ್ಕಾರ ನೀಡಿದ ಜಾಹೀರಾತು ವೆಚ್ಚ ಎಷ್ಟು ಗೊತ್ತಾ? ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ರಾಜ್ಯ ಸರ್ಕಾರ ಕಳೆದ 2 ವರ್ಷಗಳಲ್ಲಿ ಕೊಟ್ಟ ಜಾಹೀರಾತು ವೆಚ್ಚಗಳು ಎಷ್ಟು ಗೊತ್ತಾ? ಇದು ಕರ್ನಾಟಕದ ನ್ಯಾಷನಲ್ ಹೆರಾಲ್ಡ್ ಹಗರಣವೇ. ಸ್ನೇಹಿತರೆ, ಕಾಂಗ್ರೆಸ್ ಮುಖವಾಣಿಯಾಗಿರುವ ನ್ಯಾಷನಲ್ ಹೆರಾಲ್ಡ್ ಹಗರಣಕ್ಕೆ ಸಿಲುಕಿ ಈಗ ನ್ಯಾಯಾಲಯದ ಕಟಕಟಿಯಲ್ಲಿರೋದು ನಮಗೆಲ್ಲ ಗೊತ್ತಿದೆ. ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಇದೇ ಪತ್ರಿಕೆಗೆ ಕೋಟಿ ಕೋಟಿ ರೂಪಾಯಿ ಮೊತ್ತದ ಜಾಹೀರಾತನ್ನ ನೀಡಿರುವುದು ಬೆಳಕಿಗೆ ಬಂದಿದ್ದು, ಇದನ್ನ ವಿಪಕ್ಷಗಳು ಕರ್ನಾಟಕದ ನ್ಯಾಷನಲ್ ಹೆರಾಲ್ಡ್ ಹಗರಣ ಅಂತ ಆರೋಪ ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತಿತರರು ನಿರ್ದೇಶಕರಾಗಿರುವಂತಹ ಅಸೋಸಿಯೇಟೆಡ್ ಜರ್ನಲ್ ಕಂಪನಿ ನಡೆಸ್ತಾ ಇರುವಂತಹ ರಾಷ್ಟ್ರಮಟ್ಟದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದ 2 ವರ್ಷಗಳಲ್ಲಿ 2,90 ಲಕ್ಷ ರೂಪಾಯಿ ಮೊತ್ತದ ಜಾಹೀರಾತನ್ನು ನೀಡಿರುವುದು ಈಗ ರಾಜ್ಯದಲ್ಲಿ ಚರ್ಚೆಯ ವಿಷಯವಾಗಿದೆ. ಈ ಚರ್ಚೆಯಾಗುವುದಕ್ಕೆ ಕಾರಣವೂ ಇದೆ. ಪ್ರಸ್ತುತ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಸಾರ ಪ್ರಕಟಣೆಯನ್ನೇ ಮಾಡ್ತಾ ಇಲ್ಲ. ಈ ಪತ್ರಿಕೆ ಕೊನೆಯ ಬಾರಿ ಪ್ರಕಟಣೆಗೊಂಡದ್ದು 2008ರ ಏಪ್ರಿಲ್ 1ರಂದು. ಪತ್ರಿಕೆ ಪ್ರಕಟಣೆ ಸ್ಥಗಿತಗೊಂಡು 8 ವರ್ಷಗಳ ಬಳಿಕ ಆನ್ಲೈನ್ ಆವೃತ್ತಿ ಮತ್ತು ಇ ಪೇಪರ್ ಮೂಲಕ ನ್ಯಾಷನಲ್ ಹೆರಾಲ್ಡ್ ರೀಲಾಂಚ್ ಆಯಿತು. ಪ್ರಸ್ತುತ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಆನ್ಲೈನ್ ಮತ್ತು ಇ ಪೇಪರ್ ಆವೃತ್ತಿಯನ್ನಷ್ಟೇ ಹೊಂದಿದೆ. ಈಗ ಇರುವಂತಹ ಆನ್ಲೈನ್ ಪತ್ರಿಕೆಗೆ ರಾಷ್ಟ್ರ ಮಟ್ಟದಲ್ಲಿನ ಓದುಗರ ಸಂಖ್ಯೆ ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಕರ್ನಾಟಕದಲ್ಲಿ ಈ ಪತ್ರಿಕೆಗೆ ಓದುಗರ ಸಂಖ್ಯೆಯೇ ಇಲ್ಲ ಅಂತ ಮನಿ ಕಂಟ್ರೋಲ್ ಡಿಜಿಟಲ್ ವರದಿ ಮಾಡಿದೆ. ಹೀಗಿರುವಾಗ ಪ್ರಸಾರವೇ ಇಲ್ಲದ ಪತ್ರಿಕೆಗೆ ಕೋಟಿ ಕೋಟಿ ಮೊತ್ತದ ಜಾಹೀರಾತು ನೀಡಿರುವುದು ರಾಜ್ಯದ ತೆರಿಗೆ ಹಣದ ದುರುಪಯೋಗ ಅಂತ ವಿಪಕ್ಷಗಳು ಆರೋಪ ಮಾಡಿದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಕರ್ನಾಟಕ ಸರ್ಕಾರ ನೀಡಿದ ಜಾಹೀರಾತಿನ ವೆಚ್ಚ ಎಷ್ಟು? ರಾಷ್ಟ್ರ ಮಟ್ಟದ ಪತ್ರಿಕೆಗಳಿಗೆ ಕರ್ನಾಟಕ ಸರ್ಕಾರ 2 ವರ್ಷಗಳಲ್ಲಿ ಜಾಹೀರಾತು ನೀಡಿದ ವೆಚ್ಚ ಎಷ್ಟು ಎಂದು ಕಳೆದ ಆಗಸ್ಟ್ ತಿಂಗಳ ಅಧಿವೇಶನದಲ್ಲಿ ಹಾಗೆ ಡಿಸೆಂಬರ್ ತಿಂಗಳ ಅಧಿವೇಶನದಲ್ಲಿ ಶಾಸಕರು ಕೇಳಿದ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದು, ಅದರ ವಿವರಗಳು ಈಗ ಬಹಿರಂಗಗೊಂಡಿದೆ. ಈ ವಿವರದ ಪ್ರಕಾರ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಅತಿ ಹೆಚ್ಚು ಜಾಹೀರಾತು ವೆಚ್ಚವನ್ನು ನೀಡಿದೆ. 2023-24ನೇ ಸಾಲಿನಲ್ಲಿ 1,90,09,524 ರೂಪಾಯಿ ನೀಡಿದ್ದರೆ 2024-25ರಲ್ಲಿ 99,04,762 ರೂಪಾಯಿಯನ್ನ ನೀಡಿದೆ. ಇನ್ನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಪತ್ರಿಕೆಗಳಿಗೆ ಅತಿ ಹೆಚ್ಚು ಜಾಹೀರಾತು ಪ್ರಸಾರ ವೆಚ್ಚವನ್ನು ನೀಡಿದ್ದು 2023-24ರಲ್ಲಿ ತೆಲಂಗಾಣ ರಾಜ್ಯದ ಚುನಾವಣೆಯ ಹಿನ್ನೆಲೆಯಲ್ಲಿ ಸಾಕ್ಷಿ ಪತ್ರಿಕೆಗೆ 1,20,00,000 ರೂಪಾಯಿ, ಆಂಧ್ರ ಜ್ಯೋತಿ ಪತ್ರಿಕೆಗೆ 1,11,00,000 ರೂಪಾಯಿ, ಈನಾಡು ಪತ್ರಿಕೆಗೆ 70 ಲಕ್ಷ ರೂಪಾಯಿ, ಟೈಮ್ಸ್ ಆಫ್ ಇಂಡಿಯಾದ ತೆಲಂಗಾಣ ಆವೃತ್ತಿಗೆ 3.33 ಲಕ್ಷ ರೂಪಾಯಿ, ಬೆಳಗು ಪತ್ರಿಕೆಗೆ 15 ಲಕ್ಷ ರೂಪಾಯಿ ಜಾಹೀರಾತನ್ನು ನೀಡಿದೆ. ಇನ್ನು ದೆಹಲಿಯಿಂದ ಪ್ರಕಟವಾಗುವಂತಹ ಕನ್ನಡ ಪತ್ರಿಕೆಯಾದ ದೆಹಲಿ ವಾರ್ತೆ ಪತ್ರಿಕೆಗೆ ಸರ್ಕಾರವು 2 ವರ್ಷಗಳಲ್ಲಿ 48.64 ಲಕ್ಷ ರೂಪಾಯಿಗಳನ್ನು ಜಾಹೀರಾತು ವೆಚ್ಚವಾಗಿ ನೀಡಿದೆ. ರಾಷ್ಟ್ರ ಮಟ್ಟದಲ್ಲಿ ಅತಿ ಹೆಚ್ಚು ಪ್ರಸರಣ ಹೊಂದಿರುವಂತಹ ರಾಷ್ಟ್ರೀಯ ಪತ್ರಿಕೆಗಳಿಗೆ ಕಡಿಮೆ ಮಟ್ಟದ ಜಾಹೀರಾತುಗಳನ್ನು ನೀಡಿ ಪ್ರಸಾರವೇ ಇಲ್ಲದ ಆನ್ಲೈನ್ ಆವೃತ್ತಿಯಲ್ಲೂ ಅಷ್ಟೇನು ಓದುಗರ ಸಂಖ್ಯೆ ಇಲ್ಲದ ಕಾಂಗ್ರೆಸ್ ಮುಖವಾಣಿ ಪತ್ರಿಕೆಗೆ ಅತಿ ಹೆಚ್ಚಿನ ಮೊತ್ತವನ್ನು ನೀಡಿದ್ದು ಯಾಕೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಪತ್ರಿಕೆಗಳಿಗೆ ಸರ್ಕಾರಗಳು ಜಾಹೀರಾತು ನೀಡುವುದು ಸಾಮಾನ್ಯ ಪ್ರಕ್ರಿಯೆ. ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ತಿಳಿಸಲು ಸುಲಭವಾದ ದಾರಿ ಅಂದರೆ ಅದು ಪತ್ರಿಕಾ ಜಾಹೀರಾತು. ಪತ್ರಿಕೆಗಳಿಗೆ ಇರಲಿ ಅಥವಾ ಡಿಜಿಟಲ್ ವಾಹಿನಿಗಳಿಗೆ ಇರಲಿ, ಜಾಹೀರಾತು ನೀಡುವಾಗ ಆ ಪತ್ರಿಕೆಗಳ ಪ್ರಸರಣ ಸಂಖ್ಯೆ ಎಷ್ಟಿದೆ, ಓದುಗರ ಸಂಖ್ಯೆ ಎಷ್ಟಿದೆ ಎನ್ನುವುದನ್ನು ಮಾನದಂಡವಾಗಿಟ್ಟುಕೊಂಡು ಜಾಹೀರಾತು ನೀಡುವುದು ಸಾಮಾನ್ಯ ನಿಯಮ. ಈ ನಿಯಮವನ್ನು ಗಾಳಿಗೆ ತೂರಿ ಪ್ರಸರಣವೇ ಇಲ್ಲದ ಪತ್ರಿಕೆಗೆ ಕೋಟಿ ಕೋಟಿ ಮೊತ್ತದ ಜಾಹೀರಾತು ನೀಡಿರುವುದು, ಅದು ಕೂಡ ಈ ಪತ್ರಿಕೆಯ ಹಗರಣವೊಂದು ಕೋರ್ಟಿನ ಕಟಕಟೆಯಲ್ಲಿರುವಾಗ ನೀಡಿದ್ದು ತೆರಿಗೆದಾರರ ತೆರಿಗೆ ಹಣದ ದುರುಪಯೋಗ ಎಂಬ ಮಾತುಗಳು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ವಿಷಯವನ್ನು ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.